ಅಗ್ನಿ ಅವಘಡ ಸಂಭವಿಸಿದೆ. ಲಿಫ್ಟ್ ಕೂಡ ಲಾಕ್ ಆಗಿದೆ. ಜಯನಗರದ ನಗರ ಪಾಲಿಕೆ ಕಚೇರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಲಿಫ್ಟ್ ಕೂಡ ಲಾಕ್ ಆಗಿದೆ. ಜಯನಗರದ ನಗರ ಪಾಲಿಕೆ ಕಚೇರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನ ಜಿಬಿಎ ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜಿಬಿಎ ಕಚೇರಿಯ ಲಿಫ್ಟ್ನಲ್ಲಿ ಸಿಲುಕಿದ್ದವರನ್ನ ಸದ್ಯಕ್ಕೆ ರಕ್ಷಣೆ ಕೂಡ ಮಾಡಲಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯವನ್ನು ಮಾಡಲಾಗಿದೆ. ಜಿಬಿಎ ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸದ್ಯಕ್ಕೆ ಆ ಒಂದು ಲಿಫ್ಟ್ನಲ್ಲಿ ಯಾರೆಲ್ಲ ಸಿಲುಕಿಕೊಂಡಿದ್ರು ಅವರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಈ ಒಂದು ಲಿಫ್ಟ್ ಕೂಡ ಲಾಕ್ ಆಗಿಬಿಟ್ಟಿತ್ತು. ಆ ಒಂದು ಬೆಂಕಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಲಿಫ್ಟ್ ಕೂಡ ಲಾಕ್ ಆಗಿತ್ತು. ಆ ಲಿಫ್ಟ್ನಲ್ಲಿ ಸ್ವಲ್ಪ ಜನ ಕೂಡ ಇದ್ರು. ಅವರನ್ನ ಸದ್ಯಕ್ಕೆ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಆ ಒಂದು ಬೆಂಕಿ ಏನು ಕಾಣಿಸ್ಕೊಂಡಿತ್ತು ಅದನ್ನು ನಂದಿಸುವ ಕಾರ್ಯವನ್ನು ಕೂಡ ಅಲ್ಲಿ ಮಾಡಿರುವಂಥದ್ದು. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನು ಪಟ್ಟು ಆ ಒಂದು ಬೆಂಕಿಯನ್ನು ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಲಿಫ್ಟ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈ ಒಂದು ಬೆಂಕಿ ಯಾವ ರೀತಿ ಕಾಣಿಸ್ಕೊಂತು, ಏನಾಯ್ತು ಅಲ್ಲಿ, ಈ ಒಂದು ಅವಘಡ ಸಂಭವಿಸಲಿಕ್ಕೆ ಕಾರಣ ಏನು ಮಹೇಶ್? ಇವತ್ತು ಬೆಳಿಗ್ಗೆ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಅಂದ್ರೆ ಜಿಬಿಎ ವ್ಯಾಪ್ತಿಗೆ ಬರುವಂತಹ ಬೆಂಗಳೂರು ದಕ್ಷಿಣ ವಿಭಾಗದ ಏನು ನಗರ ಪಾಲಿಕೆ ಕಚೇರಿಯಲ್ಲಿ ಇವತ್ತು ಬೆಂಕಿ ಕಾಣಿಸ್ಕೊಂಡಿದ್ದು. ಅಂದ್ರೆ ಅಗ್ನಿಶಾಮಕ ದಳದ ಮಾಹಿತಿ ಪ್ರಕಾರ ಏನು ಒಂದು ಶಾರ್ಟ್ ಸರ್ಕ್ಯೂಟ್ ಇಂದ ಇದಾಗಿರುವಂತದ್ದು ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಯಾವುದೇ ಅನಾಹುತ ಆಗಿಲ್ಲ, ಯಾವುದೇ ಸಾವು ನೋವು ಕೂಡ ಆಗಿಲ್ಲ. ಏನು ಲಿಫ್ಟ್ ಅಲ್ಲಿ ಸುಮಾರು 24 ಫ್ಲೋರ್ ಇರುವಂತಹ ಏನು ಜಯನಗರ ಕಾಂಪ್ಲೆಕ್ಸ್ ಅಲ್ಲಿ ಲಿಫ್ಟ್ ಅಲ್ಲಿ 3 ಜನ ತಗ್ಲಾಕೊಂಡಿದ್ದಾಗ ಏನು ಅಗ್ನಿಶಾಮಕ ದಳದ ಸ್ವಲ್ಪ ಕಾರ್ಯವೈಖರಿಯಿಂದ ಅವ್ರ 3 ಜನ ಕೂಡ ಆಚೆ ಕರ್ಕೊಂಡು ಬಂದಿರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಏನು ಒಂದು ಶಾರ್ಟ್ ಸರ್ಕ್ಯೂಟ್ ಇಂದ ಈ ರೀತಿ ಬೆಂಕಿ ಅವಘಡ ಆಗಿದೆ. ಇದನ್ನೆಲ್ಲನೂ ಕೂಡ ನಾವು ಸರಿ ಮಾಡ್ತೀವಿ ಅಂತ ಕೂಡ ಅಲ್ಲಿನ ಏನು ಆಯುಕ್ತರು ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.